ರಂಜಿತಾ, ಎಲ್ಲಿಗೆ ಹೋಗಿದ್ದೆ? ಸ್ಕೂಲ್ಗೆ. ಸುಮ್ಮನೆ ಇರಿ. ನಿಜ ಹೇಳು, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಸ್ಕೂಲ್ ಬೇಗ ಬಿಡ್ತಮ್ಮ. ನನ್ನ ಫ್ರೆಂಡ್ ಸ್ವಾತಿ ಮನೆಯಲ್ಲಿ ಸ್ವಲ್ಪ ಹೊತ್ತು ಓದ್ಕೊತಾ ಇದ್ದೆ. ಸುಳ್ಳು ಹೇಳ್ತಾ ಇದೀಯಾ? ಇಲ್ಲಮ್ಮ, ನಾನು ಸ್ಕೂಲ್ಗೆ ಹೋಗಿದ್ದೆ. ಒಂದು ವಾರದಿಂದ ಸ್ಕೂಲ್ಗೆ ಹೋಗಿಲ್ವಂತಲ್ಲೇ? ನಿಮ್ ಟೀಚರ್ ವಸುಂಧರ ಮನೆಗೆ ಬಂದು ಎಲ್ಲ ಹೇಳಿದ್ರು. ಹೇಳಿ, ಎಲ್ಲಿಗೆ ಹೋಗಿದ್ದೆ ಒಂದು ವಾರದಿಂದ? ಹೇಳಿ. ಹೇಳು ಹೇಳಿ. ಬಾಯ್ ಬಿಡೆ. ಹೇಳಲ್ಲ ನೀನು? ಹೇಳದೆ ಹೋದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ನೋಡು. ಹೇಳು. ಹೇಳ್ಬಿಡೆ. ಹೇಳಲ್ಲ ನೀನು? ಹೇಳಲ್ಲ ನೀನು? ನಡಿಯೇ, ನಡಿ ಆಚೆ, ನಡಿಯೇ. ಸಾವಿತ್ರಿ ಅಕ್ಕನ ಮನೆಗೆ ಹೋಗಿದ್ದೆ. ಯಾಕೋ ಒಂದ್ ವಾರದಿಂದ ಅಕ್ಕನ್ ನೋಡ್ಬೇಕು ಅನಿಸ್ತಿತ್ತಮ್ಮ. ಅದಕ್ಕೆ. ಹೇಳಿರ್ಲಿಲ್ವಾ ನಿನ್ಗೆ ಅವಳ ಮನೆಗೆ ಹೋಗ್ಬಾರ್ದು ಅಂತ? ವಿನುತಾ, ಸಾವಿತ್ರಿಗೆ ಫೋನ್ ಮಾಡ್ಕೊಡೆ. ಕೊಡೆ. ಸತ್ಯ, ಏನಾಯ್ತು? ರಂಜಿತಾ ಎಲ್ಲೂ ಕಾಣಿಸ್ತಿಲ್ಲ ಸತ್ಯ. ಅಮ್ಮ ಮಾತಾಡು. ಹಲೋ. ಏನ್ ಮಾಡ್ಬೇಕು ಅಂತಿದ್ದೆ ನನ್ನ ಮಕ್ಕಳನ್ನ ನೀನು? ನಾನೇನ್ ಮಾಡ್ದೆ ಅಮ್ಮ? ಏನು ಗೊತ್ತಿಲ್ಲದೆ ಇರೋಳ ತರ ಮಾತಾಡ್ಬೇಡ. ಆಹಾ, ಏನ್ ಸುಳ್ಳು ಹೇಳ್ತೀಯ? ವಿನುತಾ ಫೋನ್ ಮಾಡಿ ರಂಜಿತಾ ನಿಮ್ಮನೆಗೆ ಬಂದಿದ್ದಾಳ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದೆಯಂತೆ. ರಂಜಿತಾ ನಿಮ್ಮನೇನೆ ಇದ್ದಂತಲ್ಲ? ಏನೇ ಇತ್ತು ನಿನ್ಗೆ ಅವಳ ಜೊತೆ ಮಾತಾಡೋದಕ್ಕೆ? ಒಂದ್ ವಾರದಿಂದ ಸ್ಕೂಲ್ಗೆ ರಜೆ ಹಾಕ್ಸಿ ನಿನ್ ಜೊತೆನೆ ಇಟ್ಕೊಂಡಿದ್ಯಂತೆ. ಎಲ್ಲಿಗೆ ಹೋಗಿದ್ದೀಯ ಅಂದ್ರೆ ಸ್ಕೂಲ್ಗೆ ಹೋಗಿದ್ದೆ ಅಂತಾಳೆ. ಸುಳ್ಳು ಬೇರೆ ಹೇಳೋದನ್ನ ಕಲ್ಸ್ಕೊಟ್ಟಿದ್ಯಾ ಅವಳಿಗೆ? ದುರ್ಬುದ್ಧಿಗಳೆಲ್ಲ ನಿನ್ಗೊಬ್ಬಳಿಗೆ ಸಾಕು. ನನ್ ಮಕ್ಕಳು ಬರೋ ಬೇಡ. ರಂಜಿತನ ಬಲೆಗೆ ಹಾಕೊಂಡು ನನ್ ಪ್ರೀತಿ ಸಂಪಾದಿಸಬಹುದು ಅಂತ ನೀನ್ ಅನ್ಕೊಂಡಿದ್ರೆ ಅದು ತಪ್ಪು. ನನ್ಗಿರೋದು ಇಬ್ಬರೇ ಮಕ್ಕಳು. ದೊಡ್ಡವಳು ವಿನುತಾ, ಚಿಕ್ಕವಳು ರಂಜಿತಾ. ಒಬ್ಬ ಮಗ ಪ್ರೀತಮ್, ಒಬ್ಬ ಮಗಳು ಸಾವಿತ್ರಿ ಅಂತ ಇದ್ರು. ಅವ್ರು ಹೋಗ್ಬಿಟ್ರು.
ಇದೇ ಕೊನೆ. ಇನ್ನೊಂದ್ಸಲ ಏನಾದ್ರೂ ರಂಜಿತಾ ನಿನ್ ಜೊತೆ ಇದ್ದಿದ್ದು ನನಗೇನಾದ್ರೂ ಗೊತ್ತಾದ್ರೆ ಅವಳು ನನ್ನ ಪಾಲಕ್ ಸತ್ತಂಗೆ. ಹಲೋ ಅಕ್ಕ, ಸಾರಿ ಕಣೆ. ಪರವಾಗಿಲ್ಲ ರಂಜು. ಯಾಕಕ್ಕ ಕೈ ತೆಗ್ದೆ? ನನಗೆ ನಿದ್ದೆ ಬರಲ್ಲ. ಎಲ್ಲರೂ ಸೇರಿ ಅಮ್ಮನ್ನ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನಾಯ್ತು ಇವಾಗ? ಅಮ್ಮನಿಗೆ ಸಾವಿತ್ರಿ ಕಂಡ್ರೆ ಆಗಲ್ಲ ಅಂತ ಗೊತ್ತು ತಾನೆ. ಗೊತ್ತಿದ್ರು ಯಾಕೆ ಅವ್ರ ಮನೆಗೆ ಹೋದೆ? ಅವಳು ಅಕ್ಕ ಅಲ್ವಾ? ಆಗಿದ್ಲು, ಆದರೆ ಇನ್ಮೇಲಲ್ಲ. ಗೊತ್ತಿಲ್ವಾ ಅವಳು ಏನೇನು ಮಾಡಿದ್ಲು ನಮಗೆ ಅಂತ? ನಮ್ಮನ್ನ ಬೀದಿಲಿ ನಿಲ್ಸಿದ್ಲು, ಅಮ್ಮನ ಹಾಸ್ಪಿಟ್ಲಿಗೆ ಸೇರೋ ಹಾಗೆ ಮಾಡಿ ಕೊಲ್ಲೋಕ್ಕೂ ನೋಡಿದ್ಲು. ಇಷ್ಟು ಬೇಗ ಎಲ್ಲನೂ ಮರ್ತ್ಬಿಟ್ಯಾ? ಇನ್ಮೇಲೆ ನಾನೊಬ್ಬಳೇ ನಿನಗಕ್ಕ. ಆಯ್ತು ಬಿಡೆ, ನಾನು ಅವಳಿಗೆ ಇನ್ಮೇಲೆ ಸಿಗಲ್ಲ. ಅವಳಿಗೆ ನೀನು ಬೈಬೇಡ, ನಾನು ಮಲಗ್ತೀನಿ. ಅವಳು ಕಾಲು ಮುರಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಸೇಡೆಲ್ಲ ಬೇಡ ಅಕ್ಕ. ಅವಳು ಯಾವ ಪರಿಸ್ಥಿತಿಲಿದ್ಲೋ, ಅವಳಿಗೇನು ಗ್ರಹಚಾರ ಕೆಟ್ಟಿತ್ತೋ ಹಾಗೆ ನಡ್ಕೊಂಡ್ಲು. ಏನ್ ಮಾಡಕ್ಕಾಗುತ್ತೆ? ನಾವು ಅವಳ ಬಗ್ಗೆ ತಿಳ್ಕೊಂಡಿರೋದೆಲ್ಲ ತಪ್ಪೋ ಏನೋ, ಯಾರಿಗ್ ಗೊತ್ತು? ಮತ್ತೆ ಒಂದಾಗೋಣ ಅಂತ ನಿನ್ನನ್ನು ಚೂ ಬಿಟ್ಟಿದ್ದಾಳ ಅವಳು. ಬಂದಾಗಿ ಇರೋ ನೆಮ್ಮದಿನ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾಳ ಅವಳು. ಒಂದ್ ತಿಳ್ಕೊ ರಂಜು, ಈ ಜನ್ಮದಲ್ಲಿ ನಾನಾಗ್ಲಿ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಅವಳ ಕ್ಷಮಿಸಲ್ಲ. ಮಲ್ಗೋ ಹೊತ್ತಲ್ಲಿ ಯಾರನ್ನು ನೆನಪು ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ.
ಸುಮ್ಮನೆ ಮಲ್ಕೋ. ಸಾವಿತ್ರಿ ಅಕ್ಕ, ಚಿನ್ನ ಕಣೆ ನೀನು. ಆದ್ರೆ ಎಲ್ರೂ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ದೇವ್ರೆ, ದಿನ ಹೋಗ್ತಾ ಹೋಗ್ತಾ ಎಲ್ರಿಗೂ ಸಾವಿತ್ರಿ ಅಕ್ಕನ ಮೇಲೆ ದ್ವೇಷ ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ದೂರ ಮಾಡಿ ಸಾವಿತ್ರಿ ಅಕ್ಕ ನಮ್ಗೆ ಹತ್ರ ಆಗೋ ತರ ಮಾಡು ಪ್ಲೀಸ್ ದೇವ್ರೆ. ರಂಜಿತಾ, ರಂಜಿತಾ, ಏಳು ರಂಜಿತಾ ಮೇಲೆ. 10 ನಿಮಿಷ ಆಯ್ತೆ. ಅಯ್ಯೋ, ಇವತ್ತು ನೀನು ಟ್ರಿಪ್ ಹೋಗ್ತಾಳೆ, ನಿನಗೆ ಗೊತ್ತಿಲ್ವಾ? ಏಳು ಮೇಲೆ. ಅಯ್ಯೋ, ಅಕ್ಕನ ಪಾಡಿಗೆ ಅಕ್ಕ ಹೋಗ್ತಾಳಪ್ಪ, ಅದಕ್ಕೆ ನೀವು ನನ್ನನ್ನ ಏನಕ್ಕೆ ಎಬ್ಬಿಸ್ತಿದ್ದೀರಾ? ಓ, ನಿನ್ಗೇನು ಗೊತ್ತಾಗೋದಿಲ್ಲ. ಅಮ್ಮ ಒಬ್ಬರೇ ರೆಡಿ ಮಾಡ್ತೀಯಾರೆ, ಹೋಗಿ ಹೆಲ್ಪ್ ಮಾಡು. ಹೋಗಮ್ಮ, ಹೋಗು ಹೋಗು ಹೋಗು. ಇದಳ ಮೇಲೆ ಹೇಳಿ. ವಿನುತಾ, ಎದ್ದೇಳು, ಟ್ರಿಪ್ ಹೋಗಲ್ವಾ ಇವತ್ತು? ಅಯ್ಯೋ, ಇಷ್ಟೇನಾ ಬಟ್ಟೆಗಳಿರೋದು ನಿನ್ನ ಹತ್ರ? ಯಾವುದೋ ಇರನಾಗಿಲ್ವಲೇ? ಹಲೋ. ಪ್ರೀತಿಯಲ್ಲಿ ಮೊದ್ಲಿಗ ನಾನು, ಸೋಂಬೇರಿ ತಂದಲ್ಲಿ ಕೊನೆಯವಳು ನೀನು. ಅದು ನಮ್ ಡಿಕ್ಷನರಿಲೇ ಇಲ್ಲ. ಸೋಂಬೇರಿ ಅಂತ ಯಾಕೆ ಹೇಳಿದ್ದು? ನಿಮ್ ಕಡೆಯಿಂದ ಯಾವ ರಿಪೋರ್ಟು ಬರ್ಲಿಲ್ವಲ್ಲ. ಊಟ ಮಾಡಿದ್ಯಾ ಅಂತ ಕೇಳಿದ್ರೆ ದುಬೈಯಲ್ಲಿ ಮಳೆ ಅಂತ ಹೇಳ್ಬಾರ್ದು, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಗಾಟ್ ಇಟ್? ಓಕೆ ಓಕೆ. ಊರ್ಗ್ ಹೋಗೋ ತಯಾರಿ ಆಗಿ ನಡೀತಾ ಇದೆ. ಊರ್ಗ್ ಹೋಗ್ತಿರೋದು ನಾನು, ನಮ್ಮ ಅತ್ತೆನೋ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನನ್ಗಿಂತ ಅವ್ರದೇ ಓಡಾಟ ಜಾಸ್ತಿ ಆಗಿದೆ. ನನ್ ಬಟ್ಟೆಗಳನ್ನೆಲ್ಲ ಅವರೇ ಪ್ಯಾಕ್ ಮಾಡ್ತಿದ್ದಾರೆ. ಬಾ, ಅವ್ರ ಕಾಟನ ತಡಿಯಕ್ಕೆ ಆಗ್ತಿಲ್ಲ. ನಾನ್ ಬರ್ಲಾ? ಎಲ್ಲಿಗೆ? ನಿನ್ ಪ್ಯಾಕಿಂಗ್ ಹೆಲ್ಪ್ ಮಾಡೋಕೆ. ಸರ್, ಎಲ್ಲಾ ವಿಷಯಕ್ಕೂ ನಿಮ್ಮ ಹತ್ರನೇ ಹೆಲ್ಪ್ ತಗೊಂಡ್ರೆ ಚೆನ್ನಾಗಿರಲ್ಲ ಸರ್. ಸರಿ, ನನ್ ಪ್ಯಾಕಿಂಗ್ ಹೆಲ್ಪ್ ಮಾಡು. ರಾಣಿ ಅಂತ ಯಾವಾಗ್ಲೂ ಕರಿತಿರ್ತೀರಾ, ನನ್ ಕೈಲೇ ಕೆಲಸ ಮಾಡಿಸ್ತೀರಾ? ಸರಿ, ಇಡ್ತೀನಿ. ಮತ್ತೆ ಫೋನ್ ಮಾಡ್ತೀನಿ. ಐ ಮಿಸ್ ಯು. ಯಾಕೆ ಅಂದ್ರೆ ನಿನ್ನ ವಾಯ್ಸ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಸರಿ, ಬೇಗ ರೆಡಿ ಆಗೋ, ನಾನೇ ಬಂದು ಪಿಕ್ ಮಾಡ್ತೀನಿ. ಅಯ್ಯೋ, ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬಿಡಿ. ಟ್ರಿಪ್ ಹೋಗೋದೇ ಕ್ಯಾನ್ಸಲ್ ಆಗುತ್ತೆ. ಹೊಸ ಊರು, ಅಲ್ಲಿ ನಾನು ನೀನು, ಚಿಮ್ಮು ಚಿಮ್ಮು ಚಳಿ. ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಗೊತ್ತಾ? ನೀನೇನೆ. ನಾನು ಅಷ್ಟೇ ಎನರ್ಜೆಟಿಕ್ ಆಗಿದ್ದೀನಿ. ಸರಿ, ರೆಡಿ ಆಗಿರು, ಈಗಲೇ ಬರ್ತೀನಿ. ಪ್ಲೀಸ್ ಪ್ಲೀಸ್. ವಾಪಸ್ ಹೋಗ್ಬಿಡೆ. ಅಮ್ಮ ನೋಡಿದ್ರೆ ತೊಂದರೆ ಆಗುತ್ತೆ. ನೆನ್ನೆ ಆಗಿದ್ದೆ ಸಾಕಕ್ಕ, ಆಮೇಲೆ ನಿನ್ ಮನ್ಸಿಗೆ ನೋವಾಗುತ್ತೆ. ಸಂಜು, ಅಮ್ಮ 10:30 ಆದ್ರೂ ಅಡಿಗೆ ಮನೆಯಿಂದ ಹೊರಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಬಂದೆ. ಅಕ್ಕ ಪ್ಲೀಸ್ ಅಕ್ಕ. ಏನ್ ರಂಜು ಇದು? ಸ್ಕೂಲ್ಗೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ದೆ, ಅದಕ್ಕೆ. ಅಮ್ಮ ಹೊಡೆದ್ಲಾ? ಅಮ್ಮನ ಮೇಲೆ ಕೋಪ ಮಾಡ್ಕೋಬೇಡ ರಂಜು. ಇಲ್ಲ ಅಕ್ಕ, ಅಮ್ಮ ಪಾಪ ಅಲ್ವಾ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಅದ್ ಬಿಡಕ್ಕ,
ಅಕ್ಕ ವಿನುತಾ ಅಕ್ಕ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದಾಳೆ, ಅದು ಸಕ್ಸಸ್ ಆಗುತ್ತೆ. ಆಮೇಲೆ ಊರಿಂದ ಬಂದ್ಮೇಲೆ ಅವಳಿಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತೆ ಅಕ್ಕ. ಅಂದ್ರೆ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ಸುತ್ತೆ. ಇಟ್ಟುಗೋ. ಏನೇ ಅಕ್ಕ ಇದು? ವಿನುತಾ ಊರಿಗೆ ಹೋಗ್ತಿರೋ ವಿಷಯ ನಂಗೆ ಗೊತ್ತಾಯ್ತು. ಅವಳು ಸ್ಕೂಲ್ಗೆ ಹೋಗ್ತಿದ್ದಾಗ ಪ್ರತಿ ವರ್ಷ ಬೇರೆ ಬೇರೆ ಊರಿಗೆ ಟೂರ್ಗೆ ಹೋಗೋಳು. ಅವಳಿಗೆ ರವೆ ಉಂಡೆ ಅಂದ್ರೆ ತುಂಬಾ ಇಷ್ಟ. ಪ್ರತಿ ವರ್ಷ ನಾನೇ ಮಾಡಿ ಕಳಿಸ್ತಿದ್ದೆ. ಈಗ ಅವಳು ಊರಿಗೆ ಹೋಗ್ತಿದ್ದಾಳಲ್ಲ, ಹಳೆದೆಲ್ಲ ನೆನಪಾಯ್ತು. ಅದಕ್ಕೆ ರವೆ ಉಂಡೆ ಮಾಡ್ಕೊಂಬಂದೆ. ಇದನ್ ಮಾಡ್ಕೊಡೋದ್ರಲ್ಲೂ ಒಂಥರ ಖುಷಿ ಇದೆ ಕಣೆ. ಸರಿ, ಇದನ್ನ ಅವಳ ಬ್ಯಾಗಲ್ಲಿಡು. ನಾನ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ಪ್ರಾಣನೇ ಇಟ್ಕೊಂಡಿದ್ಯಾ ಅಲ್ವಾ ನೀನು ನಮ್ಮ ಮೇಲೆ? ಎಷ್ಟು ಪ್ರೀತಿಸ್ತೀಯ ವಿನುತಾ ಅಕ್ಕನ್ ನೀನು. ಆದ್ರೆ ಅವಳು ನಿನ್ನ ಅಷ್ಟೇ ದ್ವೇಷಿಸ್ತಾಳೆ. ಯಾವಾಗಕ್ಕ ಇದೆಲ್ಲ ಸರಿ ಹೋಗೋದು? ಸರಿ ಹೋಗುತ್ತೆ ರಂಜು. ರಕ್ತ ಸಂಬಂಧ ಅನ್ನೋದು ಜಾಸ್ತಿ ದಿನ ದೂರ ಇಡಲ್ಲ, ಹತ್ರ ಕೆಳಿಯುತ್ತೆ. ಅಮ್ಮಂಗೆ ಮಗಳು ಬೇಕು, ತಂಗಿಗೆ ಅಕ್ಕ ಬೇಕು. ನೀ ಯೋಚನೆ ಮಾಡ್ಬೇಡ, ನಾವೆಲ್ಲರೂ ಒಂದಾಗ್ತೀವಿ ಕಣೆ.